ಹಾಯ್. ಇವಾಗ ಬುದ್ಧಿವಂತರ ಗುಣ ಮತ್ತು ಅವರ ಹಾವಭಾವ ಹೇಗಿರುತ್ತೆ ಅನ್ನೋದನ್ನ ನಾನು ಒಂದು ಸಾಲಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಬುದ್ಧಿವಂತರಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಅದಾರ ಅನ್ಕೊಳ್ಳೋಣ. ಆಯ್ತಾ? ನಮ್ಮಂತವ್ರಿಗೆ ಒಬ್ಬ ಫ್ರೆಂಡ್ ಅನ್ಕೊಳ್ಳೋಣ. ನಮ್ಮಂತವ್ರು ಯಾವ ತರ ಅಂತಂದ್ರೆ ಅತಿಯಾಗಿ ನಂಬಿಡ್ತೀವಿ. ಒಬ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವ್ರ ಜೊತೆ ಒಡನಾಟ ಹೆಚ್ಚಾಗಿರ್ತೀವಿ. ಈ ತರದ್ದು ಅವ್ರಿಗೆ ನಾವು ನಂಬ್ತೀವಿ, ಅವ್ರು ನಮ್ಮನ್ನ ನಂಬ್ತಾರೆ. ಈ ತರ ಒಂದು ಇರುವಂತ ಬಾಂಡ್ ಅಂದ್ರೆ ನಮ್ಮಂತವ್ರು. ಇವಾಗ ಬುದ್ಧಿವಂತರ ಹಂಗಲ್ಲ. ಸೊ ಬುದ್ಧಿವಂತರಿಗೆ ಒಬ್ರಿಗೆ ಫ್ರೆಂಡ್, ನಮ್ಗೊಬ್ಬರಿಗೆ ಫ್ರೆಂಡ್. ಆಯ್ತಾ? ಇವಾಗ ಬುದ್ಧಿವಂತ ವ್ಯಕ್ತಿ ಏನಂತಂದ್ರೆ ಆತನಿಗೊಬ್ಬ ಫ್ರೆಂಡ್ ಇರ್ತಾನಲ್ಲ, ಅವ್ರಿಗೆ ತನ್ನ ಇಷ್ಟಗಳು ಕೂಡ ಅವ ಅವ್ರಿಗೆ ಹೇಳ್ಕೊಂಗಿಲ್ಲ. ನಂಗ್ ಅದು ಅಂದ್ರೆ ಇಷ್ಟ, ಅದನ್ನ ನಾನು ಒಂದಿನ ತಗೊಳ್ಬೇಕು, ಅದು ನಂಗೆ ತುಂಬಾ ಲೈಕ್, ಅದ್ ನನ್ ಹತ್ರ ನನ್ನ ಇಷ್ಟವಾದ ವಸ್ತು ಇದು, ಆತರ ಯಾವ್ದು ಕೂಡ ಹೇಳಕ್ ಹೋಗಂಗಿಲ್ಲ. ಅವ ಏನ್ ಮಾತಾಡ್ತಿರ್ತಾನಂದ್ರೆ ದಿನಚರಿಯಲ್ಲಿ ನಂದ್ ಹೌದಾ ಆಯ್ತಾ ಓಕೆ ಅಷ್ಟೇ. ಬಟ್ ನಾವ್ ಹಂಗಲ್ಲ. ನಮ್ಗೆ ನಮ್ಗೆ ಇಷ್ಟ ಆಗಿರೋದ್ ಹೇಳ್ತೀವೋ ಇಲ್ಲೋ ಗೊತ್ತಿಲ್ಲ. ನಮ್ಗೆ ಯಾರಾಗ್ ಬರಲ್ಲ, ನಮ್ಗೆ ಏನ್ ಕಷ್ಟ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ. ನಮ್ಗೊಬ್ರು ಫ್ರೆಂಡ್ ಆಗಿರ್ತಾರ, ಅವ್ರಿಗೆಲ್ಲ ಹೇಳ್ಕೊಂಡ್ಬಿಡ್ತೀವಿ. ಇದು ನಮ್ಗೆ ಆಗ್ ಬರಂಗಿಲ್ಲ, ಅವ್ರಂದ್ರೆ ನಂಗೆ ತೀರಾ ಆಗ್ ಬರಂಗಿಲ್ಲ, ಇದು ನನ್ಗೆ ಆಗ್ ಬರಂಗಿಲ್ಲ ಅಂತ ಎಲ್ಲ ಹೇಳ್ಕೊಂಡಿರ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಇವಾಗ ನಮ್ ಫ್ರೆಂಡ್ ನೋಡು ನಮ್ಗೆ ಮನಸ್ತಾಪ ಬಂದಾಗ ನಮ್ ಫ್ರೆಂಡಿಗೆ ನಾವು ಆಲ್ರೆಡಿ ಹೇಳಿರ್ತೀವಿ, ನಮ್ಗೆ ಇವ್ರಂದ್ರೆ ಆಗಲ್ಲ, ಇದಂದ್ರೆ ಆಗಲ್ಲ ಅಂತ. ಅವ್ರ ಪಾಯಿಂಟ್ ಇಟ್ಕೊಂಡು ನಮಗೆ ಹರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗ ತಪ್ಪ ಅವ್ರದಂತ ಹೇಗೆ ಅನ್ನಕ್ಕಾಗುತ್ತೆ? ನಮ್ದೇ ಅಲ್ವಾ? ಹೇಳ್ದವ್ರೆ ನಾವೇ ಅಲ್ಲ. ನಾವ್ ಹೇಳಾರ್ದೇನೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಸೊ ನಾವ್ ಹೇಳಿರ್ತೀವಿ, ಇಲ್ಲಿ ನಮ್ದೇ ತಪ್ಪು. ಬುದ್ಧಿವಂತರಿಗೆ ಇದ್ರ ಪ್ರಾಬ್ಲಮೇ ಬರಂಗಿಲ್ಲ. ಅವ್ರ ಕಷ್ಟಗಳ ಬಗ್ಗೆ ಅವ್ರು ಹೇಳ್ಕೊಂಡೇ ಇರಲ್ಲ. ನನ್ಗೆ ಇವ್ರ ಆಗ್ ಬರಲ್ಲ, ನಂಗೆ ಇದು ಕಷ್ಟ, ಇದು ಈ ತರದ್ ಏನು ಹೇಳ್ಕೊಂಗಿರಲ್ಲ ಅವ್ರು. ಅವ್ರ ಇಷ್ಟಗಳು ಕೂಡ ಅವ್ರ ಫ್ರೆಂಡಿಗೆ ಹೇಳ್ಕೊಂಗಿಲ್ಲ. ಅಂದ್ರೆ ನಂಗೆ ಇದು ಇಷ್ಟ ಅನ್ನೋ ವಸ್ತುಗಳ ಬಗ್ಗೆನೂ ಅವ್ರು ಹೇಳ್ಕೊಂಗಿರಲ್ಲ. ಇನ್ ಕಷ್ಟಗಳ ಬಗ್ಗೆ ಎಲ್ಲಿ ಹೇಳ್ಕೊಂಡಿರ್ತಾರ? ಅವ್ರಿಗೆ ಇಂಥ ಪ್ರಾಬ್ಲಮ್ಸೇ ಬರಲ್ಲ. ಬಟ್ ನಾವು ನಮ್ಗ್ ಆಲದು ನಮ್ ಇರೋ ಬರೋ ಕಷ್ಟಗಳು, ದುಃಖಗಳೆಲ್ಲ ಹೇಳ್ಕೊಂಡಿರ್ತೀವಿ. ಅದು ಅವ್ರು ನಮ್ ಫ್ರೆಂಡ್ ಆಗಿದ್ದಾಗ ಅವ್ರು ನಮ್ಗೆ ಇರ್ಲಿ ಬಿಡು, ಹೋಗ್ಲಿ ಬಿಡು ಅಂತ ಹೇಳಿ ನಮ್ಗೆ ಸಮಾಧಾನ ಮಾಡ್ತಿದ್ರು. ಬಟ್ ನಮ್ಮ ನಡು ಏನ್ ಜಗಳ ಬಂದಿರುತ್ತೆ, ಮನಸ್ತಾಪ ಬಂದಾಗ ಅವ್ರು ಪ್ರಾಣಿಗಳ ತರ ನಮ್ಮ ಮೇಲೆ ಆ ಪಾಯಿಂಟ್ ಇಟ್ಕೊಂಡು ನೋವು ಮಾಡ್ತಿರ್ತಾರೆ, ಹರ್ಟ್ ಮಾಡ್ತಿರ್ತಾರೆ. ಇವಾಗ ಅವ್ರ ಪ್ರಾಣಿಗಳು ಅಂತೇಳಿ ಅನ್ನೋದಕ್ಕಿಂತ ನಾವು ಮೂರ್ಖರ. ಆಯ್ತಾ? ನಾವ್ ಹೇಳ್ಕೊಂಡಿರ್ತೀವಿ ನಾವು ಮೂರ್ಖರು. ಸೊ ನಾವ್ ಇನ್ ಮುಂದೆ ಇಷ್ಟು ಬೇಡ, ನಾವು ಅತಿಯಾದ ಬುದ್ಧಿವಂತರ ಆಗೋದೇನ್ ಬೇಡ. ಅಲ್ಪ ಸ್ವಲ್ಪ ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅನ್ನೋಷ್ಟು ತಿಳ್ಕೋಷ್ಟು ಜಾಣರಾಗಿದ್ರೆ ಸಾಕು. ಯಾರೇ ಆಗಿರ್ಲಿ. ನಾವು ಒಂದು ಮುಂದಿನ ಯೋಜನೆಗಳ ಬಗ್ಗೆ ಹೇಳಿದ್ರೆ ಪರವಾಗಿಲ್ಲ. ಬಟ್ ನಮ್ಗೆ ಆಗ್ಲಾರ್ದ ವಿಷಯಗಳ ಬಗ್ಗೆ ಯಾರ ಮುಂದೆನೂ ಹೇಳ್ಕೊಬಾರ್ದು. ನಾ ಮುಂದೆ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಳ್ಳಿ. ಅದೇನ್ ತಪ್ಪಾಗಂಗಿಲ್ಲ, ಅದೇನ್ ಸಮಸ್ಯೆ ಆಗಲ್ಲ. ಬಟ್ ನನ್ಗೆ ಇದಾಗ್ ಬರಲ್ಲ, ಅವ್ರಾಗ್ ಬರಲ್ಲ, ಈ ವಿಷಯದಲ್ಲಿ ನಂಗೆ ಈ ತರದ್ ಏನ್ರ ಹೇಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಮುಳ್ಳಾಗೋ ಸಾಧ್ಯತೆ ಇರುತ್ತೆ. ಸೊ ಸಾಧ್ಯ ಆದಷ್ಟು ಏನ್ ಹೇಳ್ಕೊಬೇಕು, ಏನಿಲ್ಲ, ಯಾವ ರೀತಿ ಇರ್ಬೇಕು ಅನ್ನೋದನ್ನ ನೀವು ನಿಮ್ ಜೀವನದಲ್ಲಿ ಕಲ್ತ್ರೆ ಸಾಕು. ನೀವು ತೀರಾ ಬುದ್ಧಿವಂತರ ಆಗದೆ ಇದ್ರು ನಿಮ್ಮ ಜೀವನವನ್ನ ಸಾಗಿಸೋಷ್ಟು ಬುದ್ಧಿವಂತರು ನೀವು ಆಗಿರ್ತೀರ. ಅವಾಗ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ.